ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನ್ನ ಪ್ರಶ್ನೆ ಏನು ಅಂದ್ರೆ ನಮ್ಮ ಧರ್ಮದಲ್ಲೇ ಎಷ್ಟು ಪ್ರಾಬ್ಲಮ್ಗಳಿದ್ದಾವಲ್ಲ, ಈ ಪ್ರಾಬ್ಲಮ್ ಬಗ್ಗೆ ನೀವು ಯಾಕೆ ಇಲ್ಲಿ ತನಕ ರಾಜಕೀಯ ಪಕ್ಷದವ್ರು ಮಾತಾಡಲ್ಲ? ಇದನ್ನು ನಾವು ಅನೇಕ ಬಾರಿ ಮಾತಾಡಿದ್ವಿ. ಹಿಂದೂ ಅಂತ ಬಂದ ವಿದ್ಯೆ ಇದು ಒಂದು 5 ಸೆಕೆಂಡ್ ಇದು ಏನಕ್ಕೆ ಹೇಳ್ತಿದ್ದೀರಾ ಅಂದ್ರೆ, ಮುಸ್ಲಿಂ, ಹಿಂದೂ, ಆಮೇಲೆ ಏನು ಕ್ರಿಶ್ಚಿಯನ್ ಇದೆ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಹೆಣ್ಣು ಮಗಳಿಗೆ ನಾವು ಲಾಸ್ಟ್ ಟೈಮ್ ಕಳೆದ ಬಾರಿ ಹಿಜಾಬ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೌದಿಯ ರಾಜ ಅವನು ಏನು ಮೊಹಮ್ಮದ್ ಸಲ್ಮಾನ್ ಬಿನ್ ಅಂತ ಒಂದು ಆರ್ಡರ್ ಮಾಡ್ತಾರೆ, ಯಾರಿಗೂ ನಾನು ಹಿಜಾಬ್ ಹಾಕ್ಲೇಬೇಕಂತ ಹೇಳಲ್ಲ, ಬುರ್ಕಾ ಹಾಕ್ಲೇಬೇಕಂತ ಹೇಳಲ್ಲ, ಗೌರವಯುತವಾಗಿ ಡ್ರೆಸ್ ಹಾಕಿ. ನಾನು ಹೇಳುದು ಇದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಫ್ರೀ ಹ್ಯಾಂಡ್ ಬಿಟ್ಬಿಡಿ, ನಿಮ್ಗೆ ಹಾಕ್ಲೇಬೇಕಾ ಹಾಕಿ, ಇಲ್ಲ ಹಾಕದೇ ಇದ್ರು ಪರವಾಗಿಲ್ಲ, ಕಟ್ಟುಪಾಡು ಕೊಡ್ಬೇಡಿ, ಹೆಣ್ಮಕ್ಳಿಗೆ ನೊಂದ ಮಾಡಬೇಡಿ. ನಾನು ಹೇಳುದು ನಾನು ಧರ್ಮ ಸೈಡಲ್ಲಿ ಇಟ್ಬಿಟ್ಟು ಯಾವುದೇ ಹೆಣ್ಣು ಮಗಳಾಗ್ಲಿ ನೊಂದ ಹೆಣ್ಣು ಮಕ್ಕಳನ್ನ ಸಂಕಟದಿಂದ ಆಚೆ ತರುವಂತ ಕೆಲಸ ಆಗ್ಬೇಕು. ನಾನು ಹೇಳುದು ಆತರ. ಯಾಕಂದ್ರೆ ಅವ್ರದ್ದು ಈಗ ಇಷ್ಟೊತ್ತು ಅವರು ಮಾತಾಡ್ತಿದ್ರು ಫಾರೂಕ್ ಅವ್ರ ಬಗ್ಗೆ. ನಾನು ಒಂದು ಮಾತಿಲ್ಲಿ ಹೇಳಲೇಬೇಕು. ಕಳೆದ ಬಾರಿ ಸರ್ ಶ್ರದ್ಧಾ ಅನ್ನೋಳನ್ನ ಈ ಅಫ್ಜಾಲ್ ಅನ್ನೋನು ಪುಡಿ ಪುಡಿಯ ಸಾಯಿಸ್ತಾನೆ. ಅವನು ಒಂದು ಈ ಪೋಲಿಮಾಸ್ಟರ್ ಟೆಸ್ಟ್ ಅಂತ ಒಂದು ಬರುತ್ತೆ ನೋಡಿ, ಆ ಟೆಸ್ಟ್ ಅಲ್ಲಿ ಅವನು ಹೇಳ್ತಾನೆ ನನ್ಗೆ ಜನ್ನತ್ ಸಿಗುತ್ತೆ, ಆವಾಗ ನಾನು ಈ ತರ ಮಾಡಿದ್ರು ನಂಗೆ ಭಗವಂತ ಇದನ್ನ ಒಪ್ಕೋತಾನೆ. ಈ ತರ ಅಂದ್ರೆ ಇದನ್ನ ಆತರ ಪಾಠ ಮಾಡಿರ್ತಾರೋ ಅಥವಾ ಏನು ಯಾವ ತರ ಅಂತ ನೋಡಿ. ಎಲ್ಲರೂ ಕೆಟ್ಟವರಂತ ಹೇಳಲ್ಲ, ಎಲ್ಲ ಒಂದು 5% ಜನದಿಂದ. ನಾನು ಹೇಳುದಿಷ್ಟೇ, ಎಲ್ಲೋ ಒಂದು ನಾನು ಹೇಳುದು ಎಲ್ಲ ಒಂದು 5% ಜನರಿಂದ ಮಾಡುವ. ನಾನು ಹೇಳುದು ಇಡೀ ಸಮುದಾಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು 4-5% ಜನ ಈ ತರ ಮಾಡೋದ್ರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನಿಮ್ಮ ಮಸೀದಿಗಳಲ್ಲಿ ಇದ್ರ ಬಗ್ಗೆ ಯಾಕೆ ನೀವು ಇದನ್ನ ಹೇಳ್ತಾ ಇಲ್ಲ? ನಾನು ಫಾರೂಕ್ ಅವ್ರ ಬಗ್ಗೆ ನೋಡಿ, ನಿಮ್ಗೆ ನೀವು ಒಳ್ಳೆದನ್ನೇ ಮಾತಾಡ್ತಿದ್ರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಕೆಟ್ಟದಾಗ್ತಾ ಇದೆ, ಎಲ್ಲಿ ಸಮಾಜಕ್ಕೆ ಕೆಟ್ಟ ಇದು ಕೊಡುವಂತ ಸಂದೇಶ ಹೋಗ್ತಾ ಇದೆ, ಅಲ್ಲಿ ನೀವು ಖಂಡಿಸಿ. ನಾವು ಅದನ್ನ ಹೇಳ್ತಾ ಇದ್ರಿ. ಹೆಣ್ಮಕ್ಳ ವಿಚಾರ ಬಂದಾಗ ಧರ್ಮ ನೋಡಿ, ಲವ್ ಜಿಹಾದ್ ಅನ್ನೋ ಡಿಬೇಟ್ ನ ಬಹುಶಃ ಈ ಪ್ಯಾನೆಲ್ ನಲ್ಲಿ ಇದು 6ನೇ ಸಲನೋ 7ನೇ ಸಲನೋ ಮಾತಾಡ್ತಾ ಇರೋದು. ನಾನು ಅವಾಗ್ಲೂ ಅದೇ ಪ್ರಶ್ನೆ ಮಾಡಿದ್ದೆ. ಹಣವಂತರು, ಸಿರಿವಂತರು, ಹೆಸರುವಂತರು ಅಂತ ಬಂದಾಗ ಫಾರೂಕ್ ಅವರೇ ಬರ್ತೀನಿ, ಈ ಶ್ರೀಮಂತ ಹಳ್ಳಿಯರನ್ನ ಒಪ್ಕೊಳ್ತೀರಿ, ಬಿಜೆಪಿ ಅಂತ ತಗೊಂಡಾಗ್ಲೇ ನಿಮ್ಮ ಲೀಡರ್ಸ್ ನ ಮಕ್ಕಳು ಎಷ್ಟೋ ಜನ ಮುಸ್ಲಿಂ ಧರ್ಮದ ಗಂಡು ಮಕ್ಳನ್ನ ಮದುವೆ ಆಗಿದ್ದಾರೆ, ಹೆಣ್ಣು ಮಕ್ಕಳು ಅವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ. ಆಗ ಪ್ರಶ್ನೆ ಮಾಡಲ್ಲ. ರಾಜಕೀಯ ಅಂತ ಬಂದಾಗ ಅವ್ರನ್ನ ಕೇಳ್ತೀನಿ, ನಿಮ್ಗೆ ಟೈಮ್ ಕೊಡ್ತೀನಿ. ಒಂದ್ ಸೆಕೆಂಡ್. ಇವತ್ತು ನಾನು ನಿಮ್ಮನ್ನ ಹಿಂದೂ ಮುಖಂಡ ಅಂತ ವೆಲ್ಕಮ್ ಮಾಡ್ಕೊಂಡಿದ್ದೀನಿ ಸರ್. ಬಿಜೆಪಿಯಿಂದ ವಕ್ತಾರಿಯಾಗಿ ಕಾಂತಿ ಶೆಟ್ಟಿ ಅವರು ಬಂದಿದ್ದಾರೆ. ಆಗ ನಿಮ್ಮ ಧ್ವನಿ ಎಲ್ಲೋಗಿರುತ್ತೆ? ಯಾಕೆ ಬಡವರು ಅಥವಾ ಮಧ್ಯಮ ವರ್ಗದವರು ಅಂತ ಬಂದ ತಕ್ಷಣ ಇಷ್ಟೊಂದು ರಾಜಾರೋಷವಾಗಿ ಮಾತಾಡ್ತೀರಿ? ಖಂಡಿತ ಇಲ್ಲ. ನೀವು ಓಪನಿಂಗ್ ಅಲ್ಲೂ ಹೇಳಿದ್ರಿ, ನಮ್ಮ ಮನೆಯ ಗೌರಿ, ನಮ್ಮ ಮನೆಯ ಲಕ್ಷ್ಮಿ ಅಲ್ಲಿ ಹೋಗಿ ಲಕ್ಷ್ಮಿ ಆಗೇ ಇರ್ಲಿ, ನಮ್ಮ ಮನೆಯ ಆಶಾ ಅಲ್ಲಿ ಹೋಗಿ ಆಯೇಷ್ ಆಗೋದು ಬೇಡ, ನಾವು ಮದುವೆ ಆಗೋದಕ್ಕೆ ನಮ್ಗೆ ವಿರೋಧ ಇಲ್ಲ. ಅಲ್ಲಿ ಅವರನ್ನು ನಡೆಸ್ಕೊಳ್ಳುವ ರೀತಿ ಆ ನೊಂದ ಹೆಣ್ಣು ಮಕ್ಕಳಿಗೆ ಸಂಕಟ ತರಬೇಡಿ. ನಮ್ಮ ಈ ವಾಹಿನಿ ಮುಖಾಂತರ ನಾವೆಲ್ಲ ಮುಸ್ಲಿಂ ಮುಖಂಡರಿಗೆ ಹೇಳೋದು, ಮದುವೆ ಆಗೋದಕ್ಕೆ ನಮ್ದೇನಿಲ್ಲ, ಆದ್ರೆ ಮದುವೆ ಆಗಿ ಬಂದ ಹೆಣ್ಣು ಮಗಳಿಗೆ ನೋಡಿ, ನೀನು ಮತಾಂತರ ಆಗ್ಲೇಬೇಕು, ನಮ್ಮ ಧರ್ಮನೇ ಪಾಲಿಸ್ಬೇಕು, ಅವಳಿಗೆ ಇಷ್ಟ ಇದ್ರೆ ಆಗ್ಲಿ, ಫೋರ್ಸ್ ಮಾಡಬೇಡಿ. ಹೆಣ್ಣು ಮಕ್ಕಳ ಒಂದು ಏನು ಸ್ವಾತಂತ್ರ್ಯ ಇದೆ ಅದನ್ನು ಕಿತ್ಕೋಬೇಡಿ. ಇದಿಷ್ಟೇ ನನ್ನ ಒಂದು ರಿಕ್ವೆಸ್ಟ್. ನಾವು ಭಾಸ್ಕರನ್ ಅವರೇ ನೋಡಿ, ಈಗ ನೀವು ಅದು ಬಿಜೆಪಿ ನಾಯಕರದು ಮತ್ತು ಬೇರೆ ಪೊಲಿಟಿಕಲ್ ಯಾವ್ದಾದ್ರು ರಾಜಕೀಯದವರು ಆಯ್ತಾ ಕೇಳಿದ್ರಲ್ಲ, ಅವರು ಮದುವೆ ಆಗಬೇಕಾದ್ರೆ ಆ ಮದುವೆ ಆಗಂತ ಗಂಡು ಅಥವಾ ಹೆಣ್ಣು ತಾನು ಮುಸ್ಲಿಂ ಅಂತ ಕನ್ಸೀಲ್ ಮಾಡಿಲ್ಲ, ನಾನು ಹಿಂದೂ ಅಂತ ಸುಳ್ಳು ಹೇಳಿಲ್ಲ, ನಾನು ಬೌದ್ಧ ಜೈನ ಅಂತ ಸುಳ್ಳು ಹೇಳಿಲ್ಲ. ಸೊ ನಿಮ್ಮ ಆರೋಪ ಎಲ್ಲ ಮುಚ್ಚಿಡ್ತಾರೆ, ಅದನ್ನೇ ಲವ್ ಜಿಹಾದ್ ಅಂತ ಹೇಳೋದು, ಅದನ್ನೇ ಲವ್ ಜಿಹಾದ್ ಅಂತ ಹೇಳೋದು. ಇಲ್ಲಿ ಆ ರೀತಿಯ ಮುಚ್ಚಿಡುವ ಕೆಲಸ ನಾನು ಫಾರೂಕ್ ಅವರಿಗೆ ಆದ್ರೆ ಇಲ್ಲಿ ಏನಾಗಿದೆ, ಲಿವಿಂಗ್ ಟುಗೆದರ್ ಅಂತ ಹೇಳಿ ಹಾಸ್ಟೆಲ್ ಇದ್ ಮಾಡಿದ ತಪ್ಪದು. ಅಲ್ಲ, ಅದು ನಮ್ಮ ಧರ್ಮದ ಹೆಣ್ಮಕ್ಳಿಗೂ ಹೇಳ್ಕೋಬೇಕು, ಅವ್ರಿಗೂ ಬರಲ್ಲ. ಇಲ್ಲಿ ಯುವಕರು ಅಂತ ಬರುತ್ತೆ, ನಾನೇನಾದ್ರು ಡಿಸಿಷನ್ ಬರುತ್ತೆ. ಆ ಪಿಜಿಗೆ ಅವಕಾಶ ಮಾಡಿಕೊಟ್ಟಿರೋ ರಾಜಕೀಯ ಪಕ್ಷಗಳು ಎಂತವು? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಗಂಡ್ ಮಕ್ಳನ್ನ ಪೇರೆಂಟ್ಸ್ ಗಳೇ ಕುಟುಂಬದಲ್ಲಿ ಒಟ್ಟಿಗಿರಕ್ ಬಿಡಲ್ಲ, ಕಣ್ಣೆತ್ ನೋಡಕ್ ಬಿಡಲ್ಲ ಅಂತೆಲ್ಲ ಪಿಜಿಗೆ ಅವಕಾಶ ಮಾಡಿಕೊಟ್ಟಿರೋ ರಾಜಕೀಯ ಪಕ್ಷಗಳೆಂತವು? ಈ ಲಿವಿಂಗ್ ಪಿಜಿ ಇದಾವಲ್ಲ, ಇದಕ್ಕೆ ಪರ್ಮಿಷನ್ ಕೊಡ್ತಾ ಇರೋದು ಯಾರು? ಲಿವಿಂಗ್ ಪಿಜಿಗೆ ಪರ್ಮಿಷನ್ ಇಲ್ಲ ಮೇಡಮ್. ಪರ್ಮಿಷನ್ ಇಲ್ದೆಲ್ಲ ಪಿಜಿ ಇದಾವ? ಲಿವಿಂಗ್ ಪಿಜಿ ಅಂತ ನಾನು ಹೇಳ್ತಾ ಇದೀನಲ್ಲ, ಮೊದಲ ಬಾರಿ ಕೇಳ್ತಾ ಇದೀನಿ. ಲಿವಿಂಗ್ ಪಿಜಿ ಮೊದಲ ಬಾರಿ ಪಿಜಿ ಇದೆ. ನಾವು ಎಲ್ಲಾ ಕಡೆ ನೋಡಿದೀವಿ, ಮಹಿಳೆಯರ ಪಿಜಿ, ಹುಡುಗರ ಪಿಜಿ ಅಂತ ಮೇಲ್ ಫಿಮೇಲ್ ಇದೆಯಾ ಹೊರತು ಲಿವಿಂಗ್ ಪಿಜಿ ನಾ ಮೊದಲ ಬಾರಿ ಕೇಳ್ತಾ ಇದ್ದೀನಿ. ನನಗೆ ಮುಚ್ಚೋಕೆ ಇಲ್ವೇ ಇಲ್ಲ, ಪರ್ಮಿಷನ್ ಇಲ್ಲ ಅನ್ಬೋದು. ಪರ್ಮಿಷನ್ ಇಲ್ದಲೆ
ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಪಿಜಿಗಳು ಹೆಂಗಿದಾವ ಹಂಗಾದ್ರೆ? ಪಿಜಿಗಳಿದೆ ಮೇಡಮ್, ಲಿವಿಂಗ್ ಟುಗೆದರ್ ಪಿಜಿ ನಮ್ಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಆ ನಾಮಕರಣದಲ್ಲಿ ಪಿಜಿಗಳಿಲ್ಲ. ಒಂದ್ ಸೆಕೆಂಡ್, ನಿಮ್ ಗಮನಕ್ಕೆ ಬಂದಿಲ್ಲ ಆ ನಾಮಕರಣದಲ್ಲಿ ಪಿಜಿಗಳಿಲ್ಲ. ಎಲ್ಲಿದೆ? ಫೀಮೇಲ್ ಪಿಜಿ ಇದೆ, ಜೆಂಟ್ಸ್ ಪಿಜಿ ಇದೆ. ಪಿಜಿ ಇದ್ದಾವೆ. ನಾನು ಅವ್ರ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಪ್ಲೀಸ್ ಗೋ ಹೆಡ್. ಅಲ್ಲಿ ನೀವು ಹೇಳ್ತಾ ಇರೋ ತರ ಒಂದು ಹೆಣ್ಣು ಮತ್ತು ಒಂದು ಗಂಡು ಒಂದು ಪಿಜಿಯಲ್ಲಿ ಅವ್ರು ಇರಬೇಕು ಅಂದ್ರೆ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಸಫಿಶಿಯಂಟ್ ಪ್ರೂಫ್ ಆಫ್ ದೇರ್ ಮ್ಯಾರೇಜ್ ಅಂತ. ಅವ್ರಿಗೆ ಒಂದ್ ನಿಮಿಷ ಹೋಟೆಲ್ ರೂಮ್ ಮಾಡ್ಬೇಕಾದ್ರೆ ಅವ್ರದೊಂದು ಆಧಾರ್ ಕಾರ್ಡ್ ಇವ್ರದೊಂದು ಆಧಾರ್ ಕಾರ್ಡ್ ತಗೊಂತಾರೆ, ಇಬ್ಬರದು ಆಧಾರ್ ಕಾರ್ಡ್ ತಗೊಂಡು ರಿಪೋರ್ಟ್ ಮಾಡ್ಕೊಂತಾರೆ. ಪಿಜಿಗಳನ್ನ ಸೆಲೆಕ್ಟ್ ಮಾಡಿ ನಾನೇ ಕುತ್ಕೊಂಡು ಫೋನ್ ಅಲ್ಲಿ ನಾನ್ ಬರ್ಬೋದಾ ನಿಮ್ಮ ಪಿಜಿಗೆ, ಎಷ್ಟು ಅಮೌಂಟ್ ಆಗತ್ತೆ, ನನ್ನ ಜೊತೆ ನಾನು ಯಾರನ್ನಾದ್ರೂ ಬೇರೆ ಗಂಡು ಮಕ್ಕಳನ್ನ ಹುಡುಗಿಯನ್ನ ಬಿಟ್ಟು ಹೊರತುಪಡಿಸಿ ಪುರುಷನನ್ನ ಪಿಜಿಯಲ್ಲಿ ನಾನು ಅಲೋ ಮಾಡ್ತೀನಿ ಅಂದ್ರೆ ನೋ ವರೀಸ್ ಮೇಡಮ್. ತಿಂಗಳಿಗೆ 42,000 18 ಪಿಜಿಗಳನ್ನ ನಾನು ಮಾತಾಡ್ಸಿದ್ದೀನಿ. ಕೋಲಿವಿನ್ ಪಿಜಿಗಳು ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ತಲೆ ಎತ್ಕೊಂಡಿದಾವೆ. ಇದು ಇವತ್ತು ನೆನ್ನೆ ಆಮೇಲೆ ಏನ್ ಮಾಡಿದ್ರಿ? ಮುಂದಿನ ಕ್ರಮ ಏನ್ ತಗೊಂಡ್ರಿ? ನನಗೆ ಗೊತ್ತಾಗಬೇಕು. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನೀವೇನ್ ಮಾಡಿದ್ರಿ? ಪರ್ಮಿಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇಳಬೇಕು. ನನ್ನ ಕರ್ತವ್ಯದ ಬಗ್ಗೆ ಇಲ್ಲ, ನಮ್ಮಂತ ಆಕ್ಟಿವಿಸ್ಟ್ಗಳು ಕೊಟ್ರೆ ನಾವು ಕೇಳ್ತೀವಿ. ಕೇಳಿಸ್ಕೊಳ್ಳಿ, ಇಲ್ಲಿ ಫೋನ್ ಮಾಡಿ ವಿಚಾರಿಸಿದೀನಿ ಅಂದ್ಮೇಲೆ ಮುಂದಿನ ಕ್ರಮಕ್ಕೆ ಅಥವಾ ಮುಂದಿನ ಕ್ರಮ ಏನಾಗಬೇಕು ಅಂತ ನಾವು ಪ್ರಸ್ತಾಪ ಮಾಡಿರಲ್ವಾ, ಒತ್ತಾಯ ಮಾಡಿರಲ್ವಾ? ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವು ಇನ್ನೇನ್ ಮಾತಾಡೋಣ? ಸರ್ಕಾರವೇ ಪರ್ಮಿಷನ್ ಕೊಟ್ಟಿದ್ಮೇಲೆ ನಂದು ಏನ್ ನಡೆಯುತ್ತೆ? ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಇದ್ರ ಬಗ್ಗೆನೇ ಒಂದು ಚರ್ಚೆ ಮಾಡಿ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಕೋಲಿವಿನ್ ಪಿಜಿಗಳ ಬಗ್ಗೆ ನಿಮಗೆ ವಿಚಾರನೇ ಗೊತ್ತಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಗಂಡು ಮಕ್ಕಳು ಹೆಣ್ಮಕ್ಳು, ನೀವು ದುಡ್ಡು ಕೊಟ್ರೆ ನೀನ್ ಯಾವ ಜಾತಿನಾದ್ರೂ ಆಗಿರೋ ಯಾವ ಧರ್ಮನಾದ್ರೂ ಆಗಿರೋ 18 ವರ್ಷ ಮೇಲ್ಪಟ್ಟು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಒಂದೇ ಕಡೆ ಮಲ್ಕೊಂಡು ಒಂದೇ ಕಡೆ ಊಟ ಮಾಡ್ಕೊಂಡು ಪಿಜಿಗಳಿರುವಂತವು ಬೆಂಗಳೂರಿನಲ್ಲ. ಈಗ ಅದಾಗಿರೋದು ಮಂಗಳೂರಿನಲ್ಲಿ, ಬೆಂಗಳೂರು ಸೇರಿದಂತೆ ಮಂಗಳೂರಿನಲ್ಲಿ ಅದೇ ಎಲ್ಲಾ ಕಡೆಯೂ ಇದಾವೆ. ಯಾರು ತಲೆ ಕೆಡಿಸ್ಕೊಂಡಿದ್ದೀರಿ? ಪರ್ಮಿಷನ್ ಆಘಾತಕಾರಿ ವಿಷಯ ಅನ್ಸುತ್ತೆ. ನಾವು ನಿಜವಾಗ್ಲೂ ಇದ್ರ ಬಗ್ಗೆ ಗಮನ ಇಲ್ಲ ಇಲ್ಲ. ನಾವು ನೀವ್ ಹೇಳಿದ್ರಿ ಇದಕ್ಕೆ ಲೈಸೆನ್ಸ್ ಅಂತ ಹೇಳಿದ್ರಿ. ಐ ಡೋಂಟ್ ಥಿಂಕ್ ನಾನೇನು ಓದಿದ ಪರ್ಮಿಷನ್ ಇಲ್ಲ. ಲಿವಿಂಗ್ ಪಿಜಿಗೆ ಲೈಸೆನ್ಸ್ ಇದೆ ನನಗೆ ಇದು ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ ನನಗೆ. ಎಸ್, ಚರ್ಚೆ ಆಗ್ಬೇಕಾಗಿರೋದು ಇದು ಬೇರೆ ಧರ್ಮದವ್ರನ್ನ ಮದ್ವೆ ಆದ್ರೂ ಲವ್ ಜಿಹಾದ್ ಅಂತಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಬರೀ ಬೆಂಗಳೂರಿನಲ್ಲ, ಕರ್ನಾಟಕದಲ್ಲ, ದೇಶದಲ್ಲಿ ಈ ಕೋಲಿವಿನ್ ಪಿಜಿ ಅಂದ್ರೆ ಗಂಡು ಹೆಣ್ಣು, ನೀನ್ ದುಡ್ಡು ಕೊಟ್ರೆ ನೀನ್ ಎಲ್ಲಾದ್ರೂ ಇರು, ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಅವರಿಗೆ ಕೇವಲ ಆಧಾರ್ ಕಾರ್ಡ್, ತಿಂಗಳು ಇಷ್ಟಿಷ್ಟು ದುಡ್ಡು ನೀನ್ ಕೊಟ್ರೆ ಸೇಫ್ ಆಗಿ ನಿನ್ನನ್ನ ಒಂದು ರೂಮಲ್ಲಿ 2 ಅಥವಾ 3 ಜನ ಇರೋಕೆ ಬಿಡ್ತಾರೆ. ಈ ಪರ್ಮಿಷನ್ ನಮ್ಮ ರಾಜ್ಯದಲ್ಲಿದೆ, ನಮ್ಮ ದೇಶದಲ್ಲಿ ಈ ವ್ಯವಸ್ಥೆ ಇದೆ. ಇಲ್ಲ ಅಂತ ಯಾರಾದ್ರೂ ಹೇಳ್ಬಿಡಿ ನೋಡೋಣ, ಪ್ರೂಫ್ನ ನಾವು ಕೊಡ್ತಾ ಹೋಗ್ತೀವಿ.